Look at this, man. Woohoo! Biker's paradise. ಓಕೆ, ಹುಂದರ್ ಸ್ಯಾಂಡ್ ಡ್ಯೂನ್ಸಿಂದ ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಹಿಮಾಲಯನಲ್ಲಿ ಸ್ಯಾಡ್ಲಿಂಗ್ ಮಾಡೋದೇ ಒಂಥರ ಮಜಾ. La. नहीं, मोक्षा कैफे. ಡಿಫ್ರೆಂಟ್ ವೈಬ್ ಇದೆ ಗುರು. ಇಲ್ಲ ಐ ಲವ್ ಹುಂದರ್ ಅಂತೆ. ಸ್ಯಾಂಡ್ ಡ್ಯೂನ್ ಲೀಜರ್ ಕ್ಯಾಂಪ್. ಒಂದು ಹೇಳ್ಬೇಕಂದ್ರೆ ಲದಾಖ್ ಮಾತ್ರ ಸಿಕ್ಕಾಪಟ್ಟೆ ಕಮರ್ಷಿಯಲೈಸ್ ಆಗಿದೆ. ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಬೋತ್ ಫಾರ್ ಟೂರಿಸ್ಟ್ ಆ್ಯಂಡ್ ಫಾರ್ ಲದಾಖಿ ಪೀಪಲ್. ಹೆಲೋ, ಹೇ ಗರ್ಲ್ ಫ್ರೆಂಡ್. ಎಷ್ಟು ರೆಸಾರ್ಟು, ಎಷ್ಟು ಹೋಟೆಲ್ ಆಗಿದಾವೆ ಗುರು. ನಾವು ಬಂದಾಗ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಚಿಕ್ಕ ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ಬಟ್ ಇಟ್ಸ್ ಗುಡ್ ಥಿಂಗ್. ಆ್ಯಸ್ ಅ ಟೂರಿಸ್ಟ್ we'll have many options, and as a localates they'll also have a good business. Hillcrest. This is our hotel Hillcrest. ಹಿಲ್ ಪಕ್ಕಕ್ಕೆ ಇದೆ, ಅದಕ್ಕೆ ಹಿಲ್ ಕ್ರೆಸ್ಟ್ ಅಂತ ಇಟ್ಟಿದ್ದಾರಾ? ಹಿಲ್ ಪಕ್ಕಕ್ಕೆ ಅಂತ ಇದೆ, ಅದಕ್ಕೆ ಹಿಲ್ ಕ್ರೆಸ್ಟ್ ಅಂತ ಇಟ್ಟಿದ್ದಾರಾ? ಹಿಲ್ ಕ್ರೆಸ್ಟ್. ದಟ್ ರೂಮ್ ಇಸ್ ನೈಸ್. ನೋ ಬಾಲ್ಕನಿ. ಓಕೆ, गाड़ी किधर लगाऊं मैं? ओके, the next day. One hour later. ಎಲ್ರಿಗೂ ನಮಸ್ಕಾರ and what is up YouTube? Hope you all are doing well and welcome back to the channel.
ಟುಡೇ ಇಸ್ ಡೇ 4 ಆಫ್ ಅವರ್ ಟ್ರಿಪ್. ಇವತ್ತು ನಮ್ಮ ಟ್ರಿಪ್ನ 4ನೇ ದಿನ. ಇವತ್ತು ನಾವು ಹುಂದರಲ್ಲಿ ಉಳ್ಕೊಂಡಿದ್ದಂತ ಹುಂದರ್ ಸ್ಯಾಂಡ್ ಡ್ಯೂನ್ಸ್ ಹತ್ರ ಇರೋ ಹೋಟೆಲ್ ಹಿಲ್ ಕ್ರೆಸ್ಟ್ ಇಂದ ಹೊರಟಿದ್ದೀವಿ. ಸೊ ಇವತ್ತಿನ ಪ್ಲಾನ್ ಏನಪ್ಪಾ ಅಂತಂದ್ರೆ ಹುಂದರಿಂದ ನಾವು ಪ್ಯಾಂಗಾಂಗ್ ಲೇಕ್ ರೀಚ್ ಆಗಬೇಕು. ಸೊ ಆಲ್ಮೋಸ್ಟ್ ಒಂದು 190 ಕಿಲೋಮೀಟರ್ಸ್ ಇದೆ ಹುಂದರಿಂದ ಪ್ಯಾಂಗಾಂಗ್. ಸೊ ನಾವು ಹೋಗೋ ರೂಟ್ ಬಂದ್ಬಿಟ್ಟು ವಾಪಸ್ ತಿರ್ಗಾ ದಿಸ್ಕಿತ್ ಮೇಲೆ ತಾಂಗ್ಸೆಯಿಂದ ಪ್ಯಾಂಗಾಂಗ್. ಸೊ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ, ಫ್ಯೂಲ್ ರಿಫ್ಯೂಲ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಒಂದು 10 ಲೀಟರ್ ಕ್ಯಾನ್ ತೊಗೊಂಡಿದ್ದೀವಿ, ಅದನ್ನು ಫುಲ್ ಮಾಡ್ಕೋಬೇಕು. ಬಿಕಾಸ್ ತಾಂಗ್ಸೆಲ್ ಒಂದು ಫ್ಯೂಲ್ ಪಂಪ್ ಇದೆ ಅಂತೆ. ಅದು ಬಿಟ್ಟರೆ ನಮ್ದು ರೌಂಡ್ ಟ್ರಿಪ್ಪಲ್ಲಿ ಆಮೇಲೆ ವಾಪಸ್ ತಿರ್ಗಾ ತಾಂಗ್ಸೆಗೆ ಬರೋವರೆಗೂ ವಿ ವೋಂಟ್ ಗೆಟ್ ಎನಿ ಪೆಟ್ರೋಲ್ ಬಂಕ್. ಬಟ್ ಬ್ಲ್ಯಾಕಲ್ಲಿ ಸಿಗುತ್ತಂತೆ, ಬಟ್ ಅವ್ರದ್ದು ಹೇಳೋಕೆ ಬರಲ್ಲ ಯಾವಾಗ ಏನು ಅಂತ. ಸದ್ಯಕ್ಕೆ ವ್ಯೂ ಎಂಜಾಯ್ ಮಾಡಿ. ಓ ಓ ಓ ಇವಾಗ ಹಾಕಿದಾರಾ ಟಾರ್? ಏನಿದೆ ಇವಾಗ ಹಾಕ್ತಾ ಇದ್ದಾರೆ ಟಾರ್. साथ में है Oh shit man. ಸೊ ಟಾರ್ ಹಾಕ್ತಾ ಇದ್ರು ಅವರು. ಶಿಟ್ ಇಲ್ಲೊಂದು ಬ್ಯಾರಿಕೇಡ್ ಹಾಕಿದ್ರೆ ನಮಗೆ ಗೊತ್ತಾಗಿರೋದು. ಸೊ ವಾಪಸ್ ನೆನ್ನೆ ಸ್ಯಾಂಡ್ ಡ್ಯೂನ್ಸ್ ರೋಡಲ್ಲಿ ಏನು ಬಂದಿದ್ವಲ್ಲ ಅದೇ ರೋಡಲ್ಲಿ ಹೋಗ್ಬೇಕು. ವ್ಯೂ ನೋಡು ಗುರು ಹೆಂಗಿದೆ ಇದು. ಇದೆಲ್ಲ ಆರ್ಮಿ ಕ್ಯಾಂಪ್ ನೋಡಿ. ಲಾಸ್ಟ್ ಟೈಮ್ ಸೆಲ್ಫಿ ಗ್ರ್ಯಾಬ್ದು ವಿಡಿಯೋ ಮಾಡಿದ್ವಲ್ಲ, ಅದು ಇದೇ ರೋಡಲ್ಲೇ ಮಾಡಿದ್ದು. ಇದು ಕೂಡ ಬಿಸಿಲಿದೆ ಮಾರಿ, ಒಂಥರ ಚಳಿನೂ ಇದೆ ಬಿಸಿಲು ಇದೆ. ದಿಸ್ಕಿತ್ ಇಲ್ಲಿಂದ 7, ಲೇ 125. ಲೈಫ್ ಇಸ್ ಲೈಕ್ ಅ ಫೋಟೋಗ್ರಾಫ್, ಯು ನೀಡ್ ದ ನೆಗೆಟಿವ್ಸ್ ಟು ಡೆವಲಪ್. ಕ್ರೇಜಿ. ಲಾರ್ಡ್ ಸ್ಯಾಂಟ್ರೋ. ನೋಡಿ, ಲದಾಖಿಗೆ ಜನಗಳು ಆ ಗಾಡಿ ಬೇಕು ಈ ಗಾಡಿ ಬೇಕು ಅಂತ ತೊಗೊಂಬರ್ತಾರಲ್ಲ, ಓಕೆ ಅದೆಲ್ಲ ಗಾಡಿ ತೊಗೊಂಬರ್ತಾರೆ ಟೂರಿಸ್ಟ್. ಬಟ್ ಲೋಕ್ಲೇಟ್ಸ್ ಓಡಾಡೋದು ಮಾತ್ರ ಇಲ್ಲಿ ನೋಡಿ, ಆಲ್ಟೋ ನೋಡಿ ಹೆಂಗೆ ಹೋಗ್ತದೆ. ಲೋಕ್ಲೇಟ್ಸ್ ಓಡಾಡೋದು ಮಾತ್ರ ಸ್ಯಾಂಟ್ರೋ ಆಲ್ಟೋ ಅದು ಹೆಂಗೆ ನುಗ್ಗಿಸ್ಕೊಂಡು ಹೋಗ್ತಾರೆ ಅಂತೀರಾ. ಸೊ ಅದಕ್ಕೆ ಹೇಳೋದು, ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ವೆಹಿಕಲ್. ಯಾ, ಐ ವಾಸ್ ಟೆಲ್ಲಿಂಗ್, ಐ ಹವ್ ಸೀನ್ ಪೀಪಲ್ ಡೂಯಿಂಗ್ ಲದಾಖ್ ಇನ್ ಆ್ಯಕ್ಟಿವ್ ಹೊಂಡಾ ಆಮೇಲೆ ಸ್ಪ್ಲೆಂಡರ್ ಎಲ್ಲ. See, at the end they wanted to do Ladakh. For them it doesn't matter like on what vehicle they did. They completed the ride with what they have. So ಅದಕ್ಕೆ ಹೇಳೋದು ಏನಂದರೆ, ಇಟ್ಸ್ ನಾಟ್ ಆಲ್ವೇಸ್ ಅಬೌಟ್ ವೆಹಿಕಲ್. ಮೋಸ್ಟ್ ಆಫ್ ದ ಟೈಮ್ಸ್, ಮೆಜಾರಿಟಿ ಆಫ್ ದ ಟೈಮ್ಸ್ ಇಟ್ಸ್ ಅಬೌಟ್ ಡ್ರೈವರ್ ಸ್ಕಿಲ್. ಓಕೆ, ಮೇ ಬಿ ದ ಪವರ್ಫುಲ್ ವೆಹಿಕಲ್ ದ ಎಫರ್ಟ್ ಮೈಟ್ ಬಿ ಲೆಸ್, ಯು ಮೈಟ್ ಎಂಜಾಯ್ ಮೋರ್. ನಾನ್ ಪವರ್ಫುಲ್ ವೆಹಿಕಲ್ ಅಲ್ಲಿ ದ ಸ್ಟ್ರಗಲ್ ವಿಲ್ ಬಿ ಮೋರ್. ಬಟ್ ಅಟ್ ದಿ ಎಂಡ್ ಒನ್ಸ್ ಯು ರೀಚ್ ದ ಟಾಪ್, ಇಟ್ಸ್ ದ ಸೇಮ್ ಥಿಂಗ್ ಫಾರ್ ಬೋತ್ ಆಫ್ ದಮ್. ಯು ಬೋತ್ ಸಿ ದ ಸೇಮ್ ಥಿಂಗ್. ಮೇ ಬಿ ದ ವೇ ಯು ಫೀಲ್ ಫಾರ್ ಇಟ್ ಇಸ್ ಡಿಫ್ರೆಂಟ್. ಲಾಸ್ಟ್ ಟೈಮ್ ಬಂದಾಗ ಒಂಥರ ರೋಡು ಡಿಫ್ರೆಂಟ್ ಆಗಿತ್ತಪ್ಪ, ನನಗೆ ಈ ರೋಡೇ ನೆನಪಾಗ್ತಿಲ್ಲ. ಐ ರಿಮೆಂಬರ್ ಕಮ್ಮಿಂಗ್ ಇನ್ ಕಂಪ್ಲೀಟ್ ಟಾರ್ ರೋಡ್. ಬೆಸ್ಟ್ ನೋಡಿ ಹಿಂಗೆ. ಹಿಮಾಲಯನ್ ಯಾಕೆ ಇರಬೇಕು ಲದಾಖಿಗೆ ಬಂದರೆ ಅಂದರೆ ಹಿಂಗೆ ಮಾಡೋದಕ್ಕೆ. ದಿಸ್ ಈಸ್ ವೈ ಐ ಪ್ರಿಫರ್ಡ್ ಹಿಮಾಲಯನ್, ಬಿಕಾಸ್ ಬಟ್ ವೆನ್ ದ ರೋಡ್ ಇಸ್ ರಫ್ ಆ್ಯಂಡ್ ಯುವರ್ ಲೈಫ್ ಇಸ್ ಟಫ್, ಇಫ್ ಯು ಹ್ಯಾವ್ ಹಿಮಾಲಯನ್ ಯುವರ್ ಲೈಫ್ ಬಿಕಮ್ಸ್ ಈಸಿ.
woo. ಇದು ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಶೋ ದ ಪಿಕ್ಚರ್ ಏನೂ ಇಲ್ಲ. ಈಗಂತೂ ಅಟ್ಲೀಸ್ಟ್ ಶೆಡ್ ಇದೆ, ಏನೂ ಇಲ್ಲ ಅವಾಗ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಾಯಿತು. ಸೊ ಟೋಟಲ್ 1250 ಫಿಲ್ ಮಾಡಿದ್ವಿ. 8 ಲೀಟ್ರ್ ಕ್ಯಾನಲ್ಲಿದೆ, 10 ಲೀಟ್ರ್ ಕ್ಯಾನ್ ಅದು. ತುಳುಕಿ ಇದು ಆಗಿಬಿಡುತ್ತೆ ಅಂತ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ದಟ್ ಥಿಂಗ್. ಬಟ್ ಈ ಸೈಡ್ ಬೇಡ, ಫುಲ್ ಮಾಡೋದು ಬೇಡ, ಲೀಕ್ ಆಗಿಬಿಡುತ್ತೆ. ಸ್ವಲ್ಪ ಫಿಲ್ ಮಾಡಿಬಿಟ್ಟು ಟೈಟಾಗಿ ಕಟ್ಟೋಣ ಅಂತ ಹೇಳಿದರು. ಸೊ ವಿ ಹವ್ ಗಾಟ್ 8 ಲೀಟರ್ಸ್ ಆಫ್ ಎಕ್ಸ್ಟ್ರಾ ಫ್ಯೂಲ್ ಪ್ಲಸ್ ಟ್ಯಾಂಕ್ ಫುಲ್ ಇದೆ ನಂದು ಇವಾಗ. ಸೊ ಕನ್ಸಿಡರಿಂಗ್ ದ ಆವ್ರೇಜ್ ಆಫ್ ಹಿಮಾಲಯನ್ ಇನ್ ಮೌಂಟೇನ್ಸ್, ಸೊ 25ನೇ ಹಿಡಿದ್ರು ಐ ಥಿಂಕ್ ವಿ ಹ್ಯಾವ್ ಅಬೌಟ್ 500 ಕಿಲೋಮೀಟರ್ಸ್ ರೈಡ್ ಮಾಡೋಷ್ಟು ಫ್ಯೂಲ್ ಇದೆ ಇವಾಗ. ಲಾಸ್ಟ್ ಟೈಮ್ ನಾವು ಬಂದಾಗ ಬಾಯ್ಸ್ ಜೊತೆ ಅಲ್ಲೇ ಉಳ್ಕೊಂಡಿದ್ದು ನಾವು. ಐ ಫಾರ್ಗಾಟ್ ಆನ್ ದ ನೇಮ್. ಬೈ ಬೈ ಮೈತ್ರಿಯ ಬುದ್ಧ, ವಿಲ್ ಸಿ ಯು ಅಗೇನ್. Time I should go in the front. Okay, relax, Titi. Relax. Good boy. Thank you so much. Whoa. ಯಾವುದೋ ಒಂದು ಬಾಯ್ಸ್ ಗ್ಯಾಂಗ್ ಹೋಗ್ತಾ ಇದೆ. JCB की खुदाई. Hurry makes you worry. No hurry, no worry. So Leh is 110 km, Kalsar is about 15.
ಲದಾಖ್ ಎಂತ ಜಾಗ ಅಂತಂದ್ರೆ ಒಂದು ಕಡೆ ನಿಂತ್ಕೊಂಡ್ರೆ ನೀವು ಯು ವಿಲ್ ಸಿ ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆರೆನ್ಸ್. ಅಂದ್ರೆ ಟಾಪ್ ಅಲ್ಲಿ ಸ್ನೋ, ಆಮೇಲೆ ಮಧ್ಯಕ್ಕೆ ಒಂಥರ ಕಲ್ಲಿನ ಗುಡ್ಡಗಳು, ಆಮೇಲೆ ಗ್ರೀನರಿ, ಆಮೇಲೆ ಮರುಭೂಮಿ, ಡೆಸರ್ಟ್, ಅದರ ಪಕ್ಕಕ್ಕೆ ನದಿ. ಏನ್ ಹೇಳ್ಬೇಕು ಇದಕ್ಕೆ. ಗಾಡ್, ಹೆಂಗರು ರೋಡ್ ಇದು. Pedal, it's gliding, it's not riding. The bike is gliding. I know it's riding, but it feels like I'm gliding. Wow! Woohoo! Look at this, man! Woohoo! Biker's paradise. Oh man. I have to overtake this Scorpio. ಅಯ್ಯಪ್ಪ, ಏನು ರೋಡ್ ಗುರು ಇದು. ಯಾ, ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಡ್ ಇನ್ ದಿಸ್ ರೋಡ್. Whoa. Whoa, whoa, whoa. If this is not adventure, then what is? Wappa. Okay. I'll sit for a while. ಭಾಳ ಬಂಪಿ ಆದರೆ I'll start saddling ಅಷ್ಟೇ. The other side of Ladakh. Okay.
ಸೊ ನಮ್ಮ ಗಾಡಿ ಇಲ್ಲೇ ಇತ್ತು, ನಮಗೆ ಮುಂದೆ ಬಿಟ್ಟಿದ್ದಾರೆ ಅವರು. ಲುಕ್ ಅಟ್ ದ ರೋಡ್ ಕಂಡೀಷನ್ಸ್ ಮ್ಯಾನ್. ನಾನು ಆವಾಗಲೇ ಗಾಡಿ ಕಾಣಿಸಿಲ್ಲದು ನೋಡಿ ಇದೇ ರೋಡಾ ಏನು ಬೇರೆ ರೋಡಾ ಅಂತ ಕನ್ಫ್ಯೂಸ್ ಆಗಿದ್ದೆ ನಾನು. ನೋಡಿ ಜಸ್ಟ್ ಮಿಸ್ ಆದರೆ ಹಿಂಗೆ ಆಗೋದು. ಅಯ್ಯಪ್ಪ, ಇವಾಗ ನಾನು ಮುಂದೆ ಇದ್ದೀನಿ, ಗಾಡಿ ಹಿಂದೆ ಇದೆ. ಕಾರವ್ರು ಹೆಂಗೋ ಹೋಗ್ಬಿಡ್ತಾರೆ, ನನ್ನಿಂದ ಗಾಡಿ ಸ್ವಲ್ಪ ಸ್ಲೋ ಆಗ್ತಿದೆ. ಓಕೆ, ರೋಡೇ ಗೊತ್ತಾಗಲ್ಲ ಗುರು. ಫುಲ್ ಆನ್ ಸ್ಯಾಡ್ಲಿಂಗ್ ಅಣ್ಣಂದು ಇವತ್ತು. ಎಲ್ಲೈತೆ ರೋಡು? ಓ, ರೋಡ್ ಇಲ್ಲೈತೆ. ಲಾಸ್ಟ್ ಒಂದು 60 ಕಿಲೋಮೀಟರ್ಸಿಂದ ಬರೀ ಆಫ್ ರೋಡೆ. ಹಿಂಗಿದ್ರೆ ಓಕೆ, ಇನ್ನು ಗಾಡಿ ಓಡಿಸ್ಬೋದು ಆರಾಮಾಗಿ ಕುತ್ಕೊಂಡು. ಅಪ್ಪ, ಏ